ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ 2024 ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸಿಂದ ಎಕ್ಸ್ರೇ ಡಿಫ್ರಾಕ್ಷನ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸ್ರೇ ಡಿಫ್ರಾಕ್ಷನ್, ಬ್ರಾಗ್ಸ್ ಲಾ ಮತ್ತು ಲಾವೆಸ್ ಈಕ್ವೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿರಿ. ಸೊ ಯಾಕೆ ನಾನು ಎಕ್ಸ್ರೇ ಡಿಫ್ರಾಕ್ಷನ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ತೊಗೊಂಡಿದ್ದೀನಿ ಅಂತಂದರೆ, ಈಗ ಕರೆಂಟ್ ರಿಸರ್ಚ್ ಏನು ನಡೀತಾ ಇದೆ, ಸೊ ಅದರಲ್ಲಿ ನಾವು ಯಾವುದೇ ಒಂದು ಪಾರ್ಟಿಕಲ್ ಸಿಂಥಸೈಸ್ ಮಾಡಿದ್ರೂ, ಲ್ಯಾಬ್ನಲ್ಲಿ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಸ್ಟಾರ್ಟಿಂಗ್, ಈಗ ಲ್ಯಾಬ್ನಲ್ಲಿ ಯಾವುದೋ ಒಂದು ನ್ಯಾನೋ ಪಾರ್ಟಿಕಲ್ಸ್ ಅಥವಾ ಯಾವುದೋ ಒಂದು ಪಾರ್ಟಿಕಲ್ಸ್ ಸಿಂಥಸೈಸ್ ಮಾಡಿದ್ರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ ಫಸ್ಟು ಮಾಡೋದೇ ಟೆಸ್ಟಿಂಗು XRD ಟೆಸ್ಟಿಂಗ್ ಅಂತ ಮಾಡ್ತಾರೆ, ಎಕ್ಸ್ರೇ ಡಿಫ್ರಾಕ್ಷನ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಸೊ ಇದು ಯಾಕೆ ಮಾಡ್ತಾರೆ ಅಂತಂದರೆ, ಇದು ಎಕ್ಸ್ರೇ ಡಿಫ್ರಾಕ್ಷನ್ ಟೆಸ್ಟಿಂಗ್ ಮಾಡೋದ್ರಿಂದ ನಮಗೆ ಬೇಕಾಗಿರೋಂಥ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಪ್ಲಸ್ ಅದರಿಂದ ನಮಗೆ ಯಾವ ಫೇಸಲ್ಲಿದೆ, ಲೈಕ್ ನಾವು ಟ್ರೈಕ್ಲಿನಿಕ್, ಮೋನೋಕ್ಲಿನಿಕ್, ಆರ್ಥೋರೊಂಬಲ್, ರೋಂಬೋಹೆಡ್ರಲ್ ಅಂತೆಲ್ಲ ಬ್ರೆವಿಸ್ಲೈಟಸ್ನಲ್ಲಿ ಹೇಳಿದ್ದೆ ನಾನು. ಸೊ ಆ ಥರ ಯೂನಿಟ್ಸಲ್ಲಿ ಯಾವುದು ಬರುತ್ತೆ, ಮಿಲ್ಲರ್ ಇಂಡಿಸಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಸೊ ಮತ್ತು ಅದು ಕ್ರಿಸ್ಟಲ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಮಗೆ XRD ಪ್ಯಾಟರ್ನು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ XRD ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಂದೇಳಿ ನಾವು ರಿಸರ್ಚ್ ವರ್ಕಲ್ಲಿ ರಿಸರ್ಚ್ ಸ್ಟಾರ್ಟ್ ಆಗೋದೇ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಸ್ಟಡಿ ಮಾಡೋದು ಸ್ಟಾರ್ಟ್ ಆಗೋದೇ XRDಯಿಂದ. ಸೊ ಹಾಗಾಗಿ XRD ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀವಿ. ಸೊ ಆ XRD ರಿಲೇಟೆಡ್ಡು ಅದು ಈಗಿಂದ ಇದಕ್ಕೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಅದ್ರದ್ದು ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ಕೂಡ ಇಯರ್ಸ್ನಲ್ಲಿ ಕೂಡ ಕೆಸೆಟ್ನಲ್ಲಿ ಕೇಳಿದ್ದಾರೆ ಕ್ವೆಶನ್ಸು. ಸೊ ಹಾಗಾಗಿ ಎಕ್ಸ್ರೇ ಡಿಫ್ರಾಕ್ಷನ್. ಸೊ ಲೆಟ್ಸ್ ಬಿಗಿನ್. ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಕೆಸೆಟ್ ಪ್ರಿಪ್ರೇಷನ್ಸ್ನಲ್ಲಿ ಎಕ್ಸ್ರೇ ಡಿಫ್ರಾಕ್ಷನ್ ಬಗ್ಗೆ ಮಾಡ್ತಾಯಿದ್ದೀನಿ. X-ray diffraction is a technique used to analyze the structure of crystalline materials by measuring the diffraction pattern produced when X-rays interact with the crystal lattice. ಸೊ ಈಗ ಒಂದು ಲ್ಯಾಟಿಸ್ ತೊಗೊಂಬಿಟ್ಟು, ಅಂದರೆ ಒಂದು ಜಸ್ಟ್ ಲ್ಯಾಟಿಸ್ ಅಂದರೆ ಜಸ್ಟ್ ಕ್ರಿಸ್ಟಲ್ ತೊಗೊಂಬಿಟ್ಟು ಅದರಲ್ಲಿ ಎಕ್ಸ್ರೇಸ್ ಪಾಸ್ ಮಾಡ್ತಾರೆ. ಸೊ ಎಕ್ಸ್ರೇಸ್ ಪಾಸ್ ಮಾಡಿದಾಗ ಈ ಎಕ್ಸ್ರೇಸ್ ಪೆನಿಟ್ರೇಟ್ ಮಾಡುತ್ತೆ. ಈ ಕ್ರಿಸ್ಟಲಿಂದ ಪೆನಿಟ್ರೇಟ್ ಮಾಡಿ ನಮಗೆ ಸ್ಕ್ರೀನ್ ಮೇಲೆ ಒಂದು ಪ್ಯಾಟ್ರನ್ ಬರುತ್ತೆ. ಸೊ ಆ ಪ್ಯಾಟ್ರನ್ನ ಸ್ಟಡಿ ಮಾಡಿಬಿಟ್ಟು ನಾವು ಕ್ರಿಸ್ಟಲ್ ಸ್ಟ್ರಕ್ಚರ್ ಏನಿದೆ ಅಂಥೇಳಿ ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಎಕ್ಸ್ರೇ ಡಿಫ್ರಾಕ್ಷನ್ನ ಯೂಸ್ ಮಾಡ್ತೀವಿ. ದಿಸ್ ಮೆಥಡ್ ಪ್ರೊವೈಡ್ಸ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಕ್ರಿಸ್ಟಲ್. ನಾನು ಆಲ್ರೆಡಿ ಹೇಳಿದೆ, ಮೋನೋಕ್ಲಿನಿಕಾ, ಆರ್ಥೋರೊಂಬಿಕಾ, ಕ್ಯೂಬಿಕಾ, ಟೆಟ್ರಾಗೊನಲ. ಸೊ ಅದು ಯಾವ ಸ್ಟ್ರಕ್ಚರು ಅಂಥೇಳಿ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಅಂದ್ರೇನು, ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಹೇಳುತ್ತೆ. ಅಲೋಯಿಂಗ್ ಸೈಂಟಿಸ್ಟ್ ಟು ಡಿಟರ್ಮೈನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ ವೇರಿಯಸ್ ಸಬ್ಸ್ಟೆನ್ಸಸ್ ಇನ್ಕ್ಲೂಡಿಂಗ್ ಮಿನರಲ್ಸ್, ಮೆಟಲ್ಸ್ ಆ್ಯಂಡ್ ಬಯಾಲಜಿಕಲ್ ಮಾಲಿಕ್ಯೂಲ್ಸ್. ಸೊ ಈಗ ಎಕ್ಸ್ರೇ ಡಿಫ್ರಾಕ್ಷನ್ ಟೆಸ್ಟಿಂಗ್ ಮಾಡಿಸೋದ್ರಿಂದ ಏನಾಗುತ್ತೆ, ಯಾವ್ಯಾವ ಮಿನರಲ್ಸು ಇದೆ. ಮಿನರಲ್ಸ್ ಅಂದರೆ ಐ ಥಿಂಕ್ ಈಗ ಲೈಕ್ ಜಿಂಕ್ ಆಕ್ಸೈಡ್ ನಾವು ಸಿಂಥಸೈಸ್ ಮಾಡಿದ್ದೀವಿ ಅಂತಂದರೆ, ಜಿಂಕ್ ಆಕ್ಸೈಡ್ ಸಿಂಥಸೈಸ್ ಮಾಡೋದಕ್ಕೆ ನಾವು ಜಿಂಕ್ ನೈಟ್ರೇಟ್ ಯೂಸ್ ಮಾಡ್ತೀವಿ, ಲೈಕ್ ಶುಗರ್ ಯೂಸ್ ಮಾಡ್ತೀವಿ, ಫ್ಯೂಯಲ್ ಆಗಿ ವಾಟರ್ನ ಯೂಸ್ ಮಾಡ್ತೀವಿ. ಸೊ ಈಗ ವಾಟರ್ ತೊಗೊಂಡ್ರೆ H2O, ಜಿಂಕ್ ನೈಟ್ರೇಟ್ ತೊಗೊಂಡ್ರೆ ZN, NO, 3 ಎಲಿಮೆಂಟ್ಸ್ ಇರುತ್ತೆ. ಈಗ ಶುಗರ್ ತೊಗೊಂಡಿದ್ದೀವಿ ಅಂತಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಸೊ ಫೈನಲಿ ನಮಗೆ ಜಿಂಕ್ ಆಕ್ಸೈಡ್ ಮಾತ್ರ ಬರಬೇಕು. ಅಂದರೆ ಉಳಿದಿದ್ದೆಲ್ಲ ಎಲಿಮೆಂಟ್ಸ್ ನೈಟ್ರೋಜನ್ನು, ಕಾರ್ಬನ್ನು, ಆಕ್ಸಿಜನ್ ಅದೆಲ್ಲನೂ ಎವಾಪರೇಟ್ ಆಗೋಗ್ಬೇಕು. ಸೊ ಅದೆಲ್ಲನೂ ಎವಾಪರೇಟ್ ಆಗಿದೆನಾ ಇಲ್ಲ ಅಂಥೇಳಿ ಕೂಡ ನಾವು ಎಕ್ಸ್ರೇ ಡಿಫ್ರಾಕ್ಷನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಹಾಗಾಗಿ ಇಟ್ ಶೋಸ್ ದ ಎಕ್ಸ್ರೇ ಡಿಫ್ರಾಕ್ಷನ್ ಶೋಸ್ ದ ಮಿನರಲ್ಸ್ ಆ್ಯಂಡ್ ಮೆಟಲ್ಸ್ ಪ್ರೆಸೆಂಟ್ ಇನ್ ದ ಸ್ಯಾಂಪಲ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಮಗೆ ಎಕ್ಸ್ರೇ ಡಿಫ್ರಾಕ್ಷನ್ ಬಹಳ ಹೆಲ್ಪ್ಫುಲ್ಲಾಗಿ ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ಬ್ರಾಗ್ಸ್ ಲಾ. ಸೊ ನಮಗೆ ಎಕ್ಸ್ರೇ ಡಿಫ್ರಾಕ್ಷನ್ ಅಂತ ಸ್ಟಡಿ ಮಾಡಬೇಕು ಅಂದರೆ ಫಸ್ಟ್ ನಮ್ಗೆ ಬರೋದು ಬ್ರಾಗ್ಸ್ ಲಾ. ಸೊ ಇನ್ 1912 WH Bragg and WL Bragg, the problem of diffraction of X-rays by the atoms was converted into the problem of reflection of X-rays by ಪ್ಯಾರಲಲ್ ಅಟೋಮಿಕ್ ಪ್ಲೇನ್ಸ್. ಸೊ ಇಲ್ಲಿ ಡಿಫ್ರಾಕ್ಷನ್ ಆಫ್ ಎಕ್ಸ್ರೇಸ್ನ ಏನು ಚೇಂಜ್ ಮಾಡಿದ್ರು ಅವರು, ರಿಫ್ಲೆಕ್ಷನ್ ಆಫ್ ಎಕ್ಸ್ರೇಸ್ ಅಂತ ಚೇಂಜ್ ಮಾಡಿದರು. ಸೊ ರಿಫ್ಲೆಕ್ಷನ್ ಆಫ್ ಎಕ್ಸ್ರೇಸ್ ಅಂತ ಹೆಂಗೆ ಚೇಂಜ್ ಮಾಡಿದ್ರು ಅಂತ ನೋಡೋಣ. ಈಗ ಇವ್ರು ಏನು ಮಾಡ್ತಾರೆ, 2 ರೇಸ್ ತೊಗೊತಾರೆ. ಸೊ ಇಲ್ಲಿ ರೇ 1, ರೇ 2 ಇದೆ. ರೇ 1 ಇಲ್ಲಿಗೆ ಬಂದ ತಕ್ಷಣ ಪಾಯಿಂಟ್ Pಗೆ ಇನ್ಸಿಡೆಂಟ್ ಆಗುತ್ತೆ. ಇಲ್ಲಿ ರೇ 2 ಕಂಪೇರ್ ಮಾಡ್ಕೊಳ್ರಿ, ರೇ 2 ಇನ್ನೂ ಪಾಯಿಂಟ್ Lನಲ್ಲಿನೇ ಇದೆ. ಇದರಲ್ಲಿ ಈ ಫಿಗರ್ನಲ್ಲಿ ಅಬ್ಸರ್ವ್ ಮಾಡಿರಿ, ರೇ 2 ಪಾಯಿಂಟ್ Lನಲ್ಲಿ ಇದೆ, ಬಟ್ L ಪಾಯಿಂಟ್ ಇಲ್ಲಿದೆ. ಬಟ್ P ಆಲ್ರೆಡಿ ಅದು ಇಲ್ಲಿ ಇನ್ಸಿಡೆಂಟ್ ಆನ್ ದ ಸರ್ಫೇಸ್.
ಇದು ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಷನ್ ಆಗುತ್ತೆ, ಬಟ್ ಸೆಕೆಂಡ್ ರೇ ಇನ್ನೂ LQ ಡಿಸ್ಟೆನ್ಸ್ನ ಮೂವ್ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಫೇಸ್ ಡಿಫ್ರೆನ್ಸ್ ಪಾತ್ ಡಿಫ್ರೆನ್ಸ್ ಆಗುತ್ತೆ. ಸೊ ಇಲ್ಲಿ ಪಾತ್ ಡಿಫ್ರೆನ್ಸ್ ಆಗುತ್ತೆ, ಇದು ಕ್ಯೂಗೆ ಬಂದು ಮತ್ತೆ ಮೂವ್ ಆಗುತ್ತೆ. ಸೊ ಇದು ಕ್ಯೂಗೆ ಬಂದು ಮೂವ್ ಆಗೋದ್ರೊಳಗೆ ಇದು ಫಸ್ಟ್ ರೇ ಏನಿರುತ್ತೆ ಆಲ್ರೆಡಿ ರಿಫ್ಲೆಕ್ಷನ್ ಆಗಿಬಿಟ್ಟಿರುತ್ತೆ. ಅಂದರೆ ಇಲ್ಲಿ ಒಂದು ಪಾತ್ ಡಿಫ್ರೆನ್ಸ್ ಬರುತ್ತೆ, ಇಲ್ಲಿ ಒಂದು ಪಾತ್ ಡಿಫ್ರೆನ್ಸ್ ಬರುತ್ತೆ. ಸೊ ಆ ಪಾತ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಬ್ರ್ಯಾಗ್ಸ್ ಲಾ ಯೂಸ್ ಮಾಡ್ತೀವಿ. ಸೊ ಇದ್ರ ಪ್ರಕಾರ ಈ ಫಿಗರ್ನಲ್ಲಿ ನೋಡೋಣ, ಪಾತ್ ಡಿಫ್ರೆನ್ಸ್ ಅಂದರೆ ಎಷ್ಟು ಬರುತ್ತೆ. ಪಾತ್ ಡಿಫ್ರೆನ್ಸು ದಟ್ ಈಸ್ LQ + QM. ಸೊ ದಟ್ ಈಸ್ ಕಾಲ್ಡ್ ಅಸ್ ಪಾತ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರ್ಸ್ಟಿಷಿಯಲ್ ಸ್ಪೇಸಸ್ನ ನಾವು ಏನಂತ ಡಿನೋಟ್ ಮಾಡ್ತೀವಿ, D ಅಂತ ಡಿನೋಟ್ ಮಾಡ್ತೀವಿ. ಈಗ ನಮಗೆ QL + QM ಕ್ಯಾಲ್ಕುಲೇಟ್ ಮಾಡಬೇಕು. QL + QM. ಸೊ QL + QM ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಇಲ್ಲಿ ಏನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ, PL ಆ್ಯಂಡ್ PM ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ. ಸೊ PL ಆ್ಯಂಡ್ PM ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ನಮಗೆ ಅಲ್ಲಿ ಏನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರುತ್ತೆ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂದಾಗ ನೀವು ಜಸ್ಟ್ ಟು ಫೈಂಡ್ ಔಟ್ QL ಫೈಂಡ್ ಔಟ್ ಮಾಡೋದಕ್ಕೆ ನೀವು ಯಾವ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊತೀವಿ, PLQ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊತೀರಿ. ಸೊ PLQ ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ಸೈನ್ ತೀಟಾನ ಏನು ಬರೀತೀರಿ, ಆಪೋಸಿಟ್ ಬೈ ಹೈಪೋಟೇನಿಯಸ್. ಸೊ ಇದರಲ್ಲಿ ಆಪೋಸಿಟ್ ಯಾವುದಾಗುತ್ತೆ, ತೀಟಾಗೆ ಆಪೋಸಿಟ್ ಇರೋದು QL ಬೈ ಹೈಪೋಟೇನಿಯಸ್ ಅಂದರೆ ಏನು, PQ ಲೆಂತ್ ಎಷ್ಟಿದೆ, D ಇದೆ. ಸೊ ಇಲ್ಲಿ QL ಇಸ್ ಈಕ್ವಲ್ಸ್ ಟು ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು QL ಬೈ D ಅಂತ ಬರೀತೀರಿ. ಸೊ ಇದರಿಂದ QL ಏನು ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ D ಸೈನ್ ತೀಟಾ ಬರುತ್ತೆ. ಸೇಮ್ ವೇ ಈಗ ಈ ಟ್ರಯಾಂಗಲ್ ತೊಗೊಳ್ರಿ, ಯಾವುದು ಸೆಕೆಂಡ್ ಟ್ರಯಾಂಗಲ್ ಲೈಕ್ PMQ ಟ್ರಯಾಂಗಲ್ ತೊಗೊಂಡ್ರೆ ಇದರಲ್ಲಿ ಕೂಡ ಸೈನ್ ತೀಟಾ ತೊಗೊತೀರಿ. ಸೊ ಇದರಲ್ಲಿ ಸೈನ್ ತೀಟಾ ತೊಗೊಂಡ್ರೆ ಏನು ಬರುತ್ತೆ, ಸೈನ್ ತೀಟಾ ಇದು ಆದರೆ ಆಪೋಸಿಟ್ ಬೈ ಹೈಪೋಟೇನಿಯಸ್. ಆಪೋಸಿಟ್ ಏನು, QM ಬೈ PQ ಅಗೇನ್ PQ ಏನು, QM ಡಿವೈಡೆಡ್ ಬೈ PQ ಏನು, D. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ QM ಏನು ಬರುತ್ತೆ, QM ಇಸ್ ಈಕ್ವಲ್ಸ್ ಟು D ಸೈನ್ ತೀಟಾ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ D ಸೈನ್ ತೀಟಾ, ಇದು D ಸೈನ್ ತೀಟಾ. ಟೋಟಲ್ ಪಾತ್ ಡಿಫ್ರೆನ್ಸ್ ಏನಾಗುತ್ತೆ, D ಸೈನ್ ತೀಟಾ ಪ್ಲಸ್ D ಸೈನ್ ತೀಟಾ ಅಂದರೆ 2D ಸೈನ್ ತೀಟಾ ಆಗುತ್ತೆ. ಸೊ ನಮಗೆ ಇವಾಗ ಇಲ್ಲಿ ಕನ್ಸಿಡರ್ ಅ ಸೆಟ್ ಆಫ್ ಪ್ಯಾರಲಲ್ ಅಟೋಮಿಕ್ ಪ್ಲೇನ್ಸ್ ವಿತ್ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ D. ಇವೆರಡರ ಮಧ್ಯೆ ಇರೋದು ಲೆಂತ್ D. ಹ್ಯಾವಿಂಗ್ ಮಿಲ್ಲರ್ ಇಂಡಿಸಸ್ HKL, let a parallel beam of X-rays of wavelength lambda be incident on these parallel planes at a glancing angle theta. ಸೊ ಇದು ಗ್ಲಾನ್ಸಿಂಗ್ ಆ್ಯಂಗಲ್ ಥೀಟಾ ಅಂತ ಹೇಳ್ತೀವಿ. ಸಚ್ ದಟ್ ದ ರೇಸ್ ಲೈ ಇನ್ ದ ಪ್ಲೇನ್ ಆಫ್ ದ ಪೇಪರ್. ಸೊ ಪ್ಲೇನ್ ಆಫ್ ದ ಪೇಪರ್ನಲ್ಲಿ ರೇಸ್ ಬಂದು ಇನ್ಸಿಡೆಂಟ್ ಆಗುತ್ತೆ. ಕನ್ಸಿಡರ್ 2 such rays 1 and 2 which strike the first 2 planes and get partially reflected at the same angle theta in accordance with the Bragg's treatment. ಸೊ ಇಲ್ಲಿ ಫಸ್ಟ್ ರೇ ತೊಗೊತೀರಿ, ಸೆಕೆಂಡ್ ರೇ ತೊಗೊತೀರಿ, ಆಫ್ಟರ್ ಇನ್ಸಿಡೆಂಟ್ ಏನಾಗುತ್ತೆ, ಎರಡೂ ರಿಫ್ಲೆಕ್ಟ್ ಆಗೋಗುತ್ತೆ ಅಂತ ಕೊಟ್ಟಿದ್ದಾರೆ. The next ಏನು, ಕನ್ಸಿಡರ್ 2 rays 1 and 2 which strike the first 2 planes and get partially reflected ಅಂತ ಆಯಿತು. The diffraction is the consequence of constructive interference of these reflected rays. ಸೊ ಡಿಫ್ರಾಕ್ಷನ್ನಿಂದ ಏನು ಬರುತ್ತೆ ಪ್ಯಾಟರ್ನು, ಸೊ ದಟ್ ಈಸ್ ಬಿಕಾಸ್ ಆಫ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಫ್ ದಿಸ್ ರಿಫ್ಲೆಕ್ಟೆಡ್ ರೇಸ್ ಅಂತ ಹೇಳ್ತಾರೆ. Let PL and PM be the perpendicular drawn from the point on the incident and reflected portions of ray 1 and ray 2 respectively. The path difference between the two rays is LQ plus QM. ಸೊ ನಾನು ಜಸ್ಟ್ QL + QM ಅಂತ ಬರೆದಿದೆ, LQ + QM ಅಂತ ಬರೆದಿದೆ. ಓಕೆ, ಸೊ LQ ಆ್ಯಂಡ್ QM ಇಸ್ ಈಕ್ವಲ್ಸ್ ಟು D ಸೈನ್ ತೀಟಾ. ಸೊ ಇದು D ಸೈನ್ ತೀಟಾ ಹೆಂಗೆ ಬಂತು ಅಂತ ನಾನು ಈಗ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಪಾತ್ ಡಿಫ್ರೆನ್ಸ್ ಏನು ಬರೀತೀರಿ, LQ + QM ಇಸ್ ಈಕ್ವಲ್ಸ್ ಟು 2D ಸೈನ್ ತೀಟಾ. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಕಂಡೀಷನ್ ಏನು, ಪಾತ್ ಡಿಫ್ರೆನ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ. ಸೊ ಈಗ ನಿಮಗೆ ಸೆಕೆಂಡ್ ಇಯರ್ PUCನಲ್ಲಿ ಇಂಟರ್ಫರೆನ್ಸ್ ಅಂತ ಹೇಳಿ ನೀವು ಓದಿರ್ತೀರಿ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ನಲ್ಲಿ ಇಂಟರ್ಫರೆನ್ಸ್. ಸೊ ಆ ಇಂಟರ್ಫರೆನ್ಸ್ ಕಂಡೀಷನ್ನಲ್ಲಿ ಪಾತ್ ಡಿಫ್ರೆನ್ಸ್ ಏನು ಬಂದಿರುತ್ತೆ, ಪಾತ್ ಡಿಫ್ರೆನ್ಸ್ ಇಸ್ ಈಕ್ವಲ್ಸ್ ಟು n ಲ್ಯಾಂಬ್ಡಾ ಅಂತ ಬರಿತೀವಿ. ಸೊ ಇಲ್ಲಿ ನಮಗೆ ಪಾತ್ ಡಿಫ್ರೆನ್ಸ್ ಏನು ಬಂತು, 2D ಸೈನ್ ತೀಟಾ ಬಂತು. ಸೊ n ಲ್ಯಾಂಬ್ಡಾ ಅಂತ ಅಂದರೆ ದಟ್ ಈಸ್ n ಅಂದರೆ ಏನು, ಇಂಟೀಜರ್. ಸೊ 2D ಇಸ್ ಈಕ್ವಲ್ಸ್ ಟು n ಲ್ಯಾಂಬ್ಡಾ ಅನ್ನೋದೇ ಬ್ರ್ಯಾಗ್ಸ್ ಲಾ ಅಂತ ಕರಿತೀವಿ. ಸೊ ಬ್ರ್ಯಾಗ್ಸ್ ಲಾ ಏನು ಹೇಳುತ್ತೆ, 2D ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು n ಲ್ಯಾಂಬ್ಡಾ. ಸೊ ದಿಸ್ ಇಸ್ ಅಬೌಟ್ ಬ್ರ್ಯಾಗ್ಸ್ ಲಾ. ಸೊ ಇದರಲ್ಲಿ ಲ್ಯಾಂಬ್ಡಾ ಏನು, ವೇವ್ ಲೆಂತ್, ಎನ್ನು ಇಂಟೀಜರ್, ಥೀಟಾ ಅಂದರೆ ಏನು, ದಟ್ ಈಸ್ ದ ಗ್ಲಾನ್ಸಿಂಗ್ ಆ್ಯಂಗಲ್ ಅಂತ ಹೇಳ್ತೀವಿ. D ಇಸ್ ದ ವೆಕ್ಟರ್ ರಿಪ್ರೆಸೆಂಟಿಂಗ್ ದ ಇಂಟರ್ಪ್ಲೇನರ್ ಡಿಸ್ಟೆನ್ಸ್ ಅಂತಲೂ ಹೇಳ್ತೀವಿ. ಸೊ ಇದು ಏನು, ಬ್ರ್ಯಾಗ್ಸ್ ಲಾ. ಸೊ ಈ ಬ್ರ್ಯಾಗ್ಸ್ ಲಾಗೆ ರಿಲೇಟೆಡ್ಡು ಕೆಲವೊಂದು ಪಾಯಿಂಟ್ಸ್ನ ನಾನು ಹೇಳಿದ್ದೀನಿ. ಸೊ ಈ ಪಾಯಿಂಟ್ಸ್ನ ನೀವು ಅರ್ಥ ಮಾಡಿಕೊಂಡ್ರೆ ಜಸ್ಟ್ ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಸೊ ಬ್ರ್ಯಾಗ್ಸ್ ಲಾ ಎಕ್ಸ್ಪೆರಿಮೆಂಟ್ ಈಸ್ ಬೇಸ್ಡ್ ಆನ್ ದ ರೇಲೆ ಸ್ಕ್ಯಾಟ್ರಿಂಗ್
in which charges are scattered without a change in their wavelength. ಸೊ ವಿತೌಟ್ ಎ ಚೇಂಜ್ ಇನ್ ದರ್ ವೇವ್ಲೆಂತ್ ಅಂದರೆ ಈಗ ಸಪೋಸ್ ಒಂದು ಲೈಟ್ ಬಂದು ಇನ್ಸಿಡೆಂಟ್ ಆಯಿತು ಅಂತಂದರೆ ಇದರಿಂದ ಸ್ಕ್ಯಾಟ್ರಿಂಗ್ ಆಗೋದು ಕೂಡ ಏನು ಸೇಮ್ ಅದೇ ವೇವ್ಲೆಂತ್ದೇ ಲೈಟು ಸ್ಕ್ಯಾಟರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದೆನ್ ಇಂಟೆನ್ಸಿಟಿ ಆಫ್ ದ ರಿಫ್ಲೆಕ್ಟೆಡ್ ಲೈನ್ಸ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಆರ್ ಥೀಟಾ. ಸೊ ಇಲ್ಲಿ ಎನ್ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ ಅಂದರೆ ಗ್ಲಾನ್ಸಿಂಗ್ ಆ್ಯಂಗಲ್ ಇನ್ಕ್ರೀಸ್ ಮಾಡ್ದಂಗೆಲ್ಲ ಏನಾಗುತ್ತೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. The highest possible order is determined by the condition that sin theta cannot exceed unity. ಸೊ ನಮಗೆ ಗೊತ್ತಿರೋ ಪ್ರಕಾರ ಏನು ಸೈನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಸೈನ್ 90 is equals to 1 ಅಂತ ಬರೀತೀವಿ. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ದಟ್ ಕೆನಾಟ್ ಎಕ್ಸೀಡ್ 1 ಅಂತ ಹೇಳ್ತೀವಿ. ಸಿನ್ಸ್ ಸೈನ್ ಥೀಟಾ ಇಸ್ ಲೆಸ್ ಆರ್ ಈಕ್ವಲ್ ಟು 1, ಲ್ಯಾಂಬ್ಡಾ ಮಸ್ಟ್ ಬಿ ಲೆಸ್ ಆರ್ ಈಕ್ವಲ್ ಟು ಡಿ ಫಾರ್ ಬ್ರ್ಯಾಗ್ ರಿಫ್ಲೆಕ್ಷನ್ ಟು ಅಕರ್. ಸೊ ಬ್ರ್ಯಾಗ್ ರಿಫ್ಲೆಕ್ಷನ್ ಆಗಬೇಕು ಅಂತ ಅಂದರೆ ಸೈನ್ ಥೀಟಾ ವ್ಯಾಲ್ಯೂ ಲೆಸ್ ಆರ್ ಆರ್ ಈಕ್ವಲ್ ಟು 1 ಬರಬೇಕು. ಸೊ ಸೈನ್ ಥೀಟಾ ವ್ಯಾಲ್ಯೂ ಲೆಸ್ ಆರ್ ಈಕ್ವಲ್ ಟು 1 ಯಾವಾಗ ಬರುತ್ತೆ, ಇಫ್ ಥೀಟಾ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 90 ಡಿಗ್ರಿ ಇದ್ದಾಗ ಬರುತ್ತೆ. ಸೊ ಅದು ಕೊಟ್ಟಿದ್ದಾರೆ. Then taking d is equals to 10 to the power minus 10, we obtain lambda is less than or equal to 10 to the power minus 10 or 1 angstrom. ಸೊ ಈಗ ವೇವ್ ಲೆಂತ್ ಎಷ್ಟಿರಬೇಕು, ಲೆಸ್ ದ್ಯಾನ್ 1 angstrom ಬರಬೇಕು. ಸೊ ಎಕ್ಸ್ರೇಸ್ ಹ್ಯಾವಿಂಗ್ ವೇವ್ ಲೆಂತ್ ಇನ್ ದಿಸ್ ರೇಂಜ್ ಆರ್ ಪ್ರಿಫರ್ಡ್ ಫಾರ್ ದ ಅನಾಲಿಸಿಸ್ ಆಫ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಈಗ ಇದರಲ್ಲಿ ಕ್ರಿಸ್ಟಲ್ ಸ್ಟ್ರಕ್ಚರ್ ಸ್ಟಡಿ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ ಎಕ್ಸ್ರೇಸು. ಸೊ ಅದರದ್ದು ವೇವ್ ಲೆಂತ್ ಏನಿರುತ್ತೆ ಲೆಸ್ ದ್ಯಾನ್ 1 angstrom ಇರುತ್ತೆ. ಸೊ ಯೂಶ್ವಲಿ ನಾವು ಕ್ರಿಸ್ಟಲ್ ಸ್ಟ್ರಕ್ಚರ್ನ ಸ್ಟಡಿ ಮಾಡೋದಕ್ಕೆ ಮೆಟಲ್ದು ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಕಾಪರ್ ಮೆಟಲ್ ಯೂಸ್ ಮಾಡ್ತಾರೆ. ಸೊ ಆ ಕಾಪರ್ ಮೆಟಲ್ದು ನಿಂದ ಬರೋವಂಥದ್ದು ಏನು ಎಕ್ಸ್ರೇಸ್ ಏನು ಬರುತ್ತೆ ದಟ್ ವಿಲ್ ಬಿ ಲೆಸ್ ದ್ಯಾನ್ 1 angstrom ಅಂತ ಹೇಳ್ತೀವಿ. ಲಾಂಗರ್ ವೇವ್ ಲೆಂತ್ ಎಕ್ಸ್ರೇಸ್ ಆರ್ ಅನೇಬಲ್ ಟು ರಿಸಾಲ್ವ್ ದ ಡೀಟೇಲ್ಸ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಅಟಾಮಿಕ್ ಸ್ಕೇಲ್, ವೆರಾಸ್ ಶಾರ್ಟರ್ ವೇವ್ ಲೆಂತ್ ಎಕ್ಸ್ರೇಸ್ ಆರ್ ಡಿಫ್ರಾಕ್ಟೆಡ್ ಥ್ರೂ ಆ್ಯಂಗಲ್ಸ್ ವಿಚ್ ಆರ್ ಟೂ ಸ್ಮಾಲ್ ಟು ಬಿ ಮೆಜರ್ಡ್ ಎಕ್ಸ್ಪೆರಿಮೆಂಟಲಿ. ಅಂದರೆ ಈಗ ಲಾಂಗರ್ ವೇವ್ ಲೆಂತ್ ಎಕ್ಸ್ರೇಸ್ ಇದ್ದರೆ ದೇ ಆರ್ ಅನೇಬಲ್ ಟು ರಿಸಾಲ್ವ್ ದ ಡೀಟೇಲ್ಸ್ ಆಫ್ ದ ಸ್ಟ್ರಕ್ಚರ್. ಸೊ ಲಾಂಗರ್ ವೇವ್ ಲೆಂತ್ ಇದ್ದರೆ ಏನು ಈಗ ಸಪೋಸ್ ರಿಸಲ್ಯೂಷನ್ ಅಂತ ಅಂದರೆ ಸಪೋಸ್ ನಾನು ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ತೀನಿ, ಈಗ ಇನ್ನೊಂದು ಲೈನು ಇದ್ರ ಪಕ್ಕಕ್ಕೆ ಡ್ರಾ ಮಾಡ್ತೀನಿ. ಸೊ ಹಿಯರ್ ಎ ಬಿ ಏನು ಇದನ್ನು ನೀಟಾಗಿ ನಾವು ನೋಡ್ಬೋದು, ಅಂದರೆ ಅದರ ಮಧ್ಯೆ ಡಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ತೀನಿ, ಇದ್ರ ಪಕ್ಕ ಇನ್ನೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಆವಾಗ ನಮ್ಗೆ ಏನಾಗುತ್ತೆ, ಇದು ಎರಡೂ ಒಂದೇ ಸಿಂಗಲ್ ಲೈನ್ ಥರ ಕಾಣಿಸುತ್ತೆ. ಸೊ ಆವಾಗ ಏನಾಗುತ್ತೆ, ಇದ್ರದ್ದು ರೆಸಲ್ಯೂಷನ್ನು ಕಂಪೇರ್ ಮಾಡಿದ್ರೆ ಇದ್ರ ಮಧ್ಯೆ ನಾವು ಕ್ಲಿಯರಾಗಿ ಕಾಣಿಸುತ್ತೆ, ಎ ಬಿ ಸಪ್ರೇಟೆಡ್ ಆಗಿ ಕಾಣಿಸುತ್ತೆ. ಇದು ಏನು ಓವರ್ಲ್ಯಾಪಿಂಗ್ ಥರ ಕಾಣಿಸುತ್ತೆ, ಇಲ್ಲಿ ಎ ಬಿ ಲೈನ್ಸ್ ಇದೆ ಅಂದರೆ ಓವರ್ಲ್ಯಾಪಿಂಗ್ ಥರ ಕಾಣಿಸುತ್ತೆ. ಸೊ ಯಾವುದು ನಮಗೆ ಎರಡು ಸಪ್ರೇಟ್ ಆಬ್ಜೆಕ್ಟ್ಸ್ ಥರ ಕ್ಲಿಯರಾಗಿ ಕಾಣಿಸುತ್ತೆ ಅದನ್ನು ರೆಸಲ್ಯೂಷನ್ ಅಂತ ಕರಿತೀವಿ. ಸೊ ಲಾಂಗರ್ ವೇವ್ಲೆನ್ಸ್ನ ಯೂಸ್ ಮಾಡಿದ್ರೆ ವಿ ಆರ್ ಅನೇಬಲ್ ಟು ರಿಸಾಲ್ವ್ ದ ಡೀಟೇಲ್ಸ್ ಆಫ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಆನ್ ದ ಅಟಾಮಿಕ್ ಸ್ಕೇಲ್. ನಾವು ಲಾಂಗರ್ ವೇವ್ಲೆಂತ್ನ ಯೂಸ್ ಮಾಡಿದ್ರೆ ಅಟಾಮಿಕ್ ಸ್ಕೇಲ್ನಲ್ಲಿ ಕ್ರಿಸ್ಟಲ್ ಸ್ಟ್ರಕ್ಚರ್ನ ಈಸಿಯಾಗಿ ನೋಡೋಕ್ಕಾಗಲ್ಲ. ವೆರಾಸ್ ಶಾರ್ಟರ್ ವೇವ್ಲೆಂತ್ ಆಫ್ ಎಕ್ಸ್ರೇಸ್ ಆರ್ ಡಿಫ್ರಾಕ್ಟೆಡ್ ಥ್ರೂ ಆ್ಯಂಗಲ್ಸ್ ವಿಚ್ ಆರ್ ಟೂ ಸ್ಮಾಲ್ ಟು ಬಿ ಮೆಜರ್ಡ್ ಎಕ್ಸ್ಪೆರಿಮೆಂಟಲಿ. ಸೊ ಶಾರ್ಟರ್ ವೇವ್ಲೆಂತ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಅತಿ ಚಿಕ್ಕದಾಗಿರೋಂಥ ಇದನ್ನು ಕೂಡ ಏನು ಡಿಸ್ಟೆನ್ಸಸ್ನ ಕೂಡ ನಾವು ಈಸಿಯಾಗಿ ರಿಸಾಲ್ವ್ ಮಾಡಿ ನೋಡ್ಬೋದು ಅಂತ ಹೇಳ್ತೀವಿ. ಸೊ ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟಡೀಸ್ ಬೈ ಫಾಲೋಯಿಂಗ್ ಮೆಥಡ್. ಸೊ ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟಡೀಸ್ನಲ್ಲಿ ಯಾವ್ಯಾವ ಮೆಥಡ್ಸ್ ಯೂಸ್ ಮಾಡ್ತೇವೆ, ಲಾವೇಸ್ ಟೆಕ್ನಿಕ್ಸ್, ರೊಟೇಟಿಂಗ್ ಕ್ರಿಸ್ಟಲ್ ಮೆಥಡ್, ದೆನ್ ಪೌಡರ್ ಮೆಥಡ್. ಸೊ ಈ ಮೂರು ಮೆಥಡ್ನಲ್ಲಿ ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟಡಿ ಮಾಡ್ತಾರೆ. ಸೊ ಈ ಎಕ್ಸ್ರೇ ಡಿಫ್ರಾಕ್ಷನ್ ಮೆಥಡ್ ಸ್ಟಡಿ ಮಾಡೋದಕ್ಕೆ ಲಾವೇಸ್ ಟೆಕ್ನಿಕ್ ಅಂದರೆ ಏನು, ಥೀಟಾ ಫಿಕ್ಸ್ ಇರುತ್ತೆ, ಲ್ಯಾಂಬ್ಡಾ ವೇರಿಡ್ ಅಂದರೆ ವೇವ್ ಲೆಂತ್ ಆಫ್ ಲೈಟ್ ವೇರಿ ಮಾಡ್ತಾ ಹೋಗ್ತಾರೆ. ರೊಟೇಟಿಂಗ್ ಕ್ರಿಸ್ಟಲ್ ಮೆಥಡ್ನಲ್ಲಿ ವೇವ್ ಲೆಂತ್ ಆಫ್ ಲೈಟ್ ಫಿಕ್ಸ್ ಇರುತ್ತೆ, ಬಟ್ ಥೀಟಾ ಗ್ಲಾನ್ಸಿಂಗ್ ಆ್ಯಂಗಲ್ ಏನಾಗುತ್ತೆ ವೇರಿ ಮಾಡ್ತಾ ಹೋಗ್ತಾರೆ. ಪೌಡರ್ ಮೆಥಡ್ನಲ್ಲಿ ವೇವ್ ಲೆಂತ್ ಫಿಕ್ಸ್ ಇರುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟರ್ಪ್ಲೇನರ್ಸ್ ಅದು ಮತ್ತು ಥೀಟಾ ವ್ಯಾಲ್ಯೂ ಗ್ಲಾನ್ಸಿಂಗ್ ಆ್ಯಂಗಲ್ ಎರಡೂ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಇದು ಏನು ಎಕ್ಸ್ರೇ ಡಿಫ್ರಾಕ್ಷನ್ನಲ್ಲಿ ಯೂಸ್ ಮಾಡೋ ಮೆಥಡ್ಸು. ದೆನ್ ನೆಕ್ಸ್ಟ್ ಏನು ಬರುತ್ತೆ, ಲಾವೆಸ್ ಮೆಥಡ್. ಸೊ ಲಾವೆಸ್ ಮೆಥಡ್ನಲ್ಲೇನು, ಲಾವೆಸ್ ಮೆಥಡ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಶೇಪ್ ಆಫ್ ದ ಯೂನಿಟ್ ಸೆಲ್, ನಾಟ್ ಪ್ರಾಕ್ಟಿಕಬಲ್ ಟು ಡಿಟರ್ಮೈನ್ ದ ಸ್ಟ್ರಕ್ಚರ್ ಆಫ್ ದ ಕ್ರಿಸ್ಟಲ್. ಸೊ ಲಾವೆಸ್ ಮೆಥಡ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಶೇಪ್ ಆಫ್ ದ ಯೂನಿಟ್ ಸೆಲ್ ನ ಫೈಂಡ್ ಔಟ್ ಮಾಡೋದಕ್ಕೆ ಲಾವೆಸ್ ಮೆಥಡ್ ಯೂಸ್ ಮಾಡ್ತೀವಿ. ದಟ್ ಈಸ್ ನಾಟ್ ಪ್ರಾಕ್ಟಿಕಬಲ್ ಟು ಡಿಟರ್ಮೈನ್ ದ ಸ್ಟ್ರಕ್ಚರ್ ಆಫ್ ದ ಕ್ರಿಸ್ಟಲ್. ಅಂದರೆ ನಾವು ಪ್ರಾಕ್ಟಿಕಲಿ ಈಗ ನಾವು ಮೆಷರ್ ಮಾಡಿ ನೋಡೋಕ್ಕಾಗಲ್ಲ, ಬಿಕಾಸ್ ಅದು ಎಲ್ಲನೂ ನ್ಯಾನೋಮೀಟರ್ಸ್ನಲ್ಲಿ ಇರುತ್ತೆ, ಅಷ್ಟು ಚಿಕ್ಕ ಸೈಜ್ನ ನಾವು ಪ್ರಾಕ್ಟಿಕಲಿ ಮೆಷರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ಲಾವೆಸ್ ಮೆಥಡ್ ಯೂಸ್ ಮಾಡಿಬಿಟ್ಟು ನಾವು ಕ್ರಿಸ್ಟಲ್ ಶೇಪ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. A crystal lattice is a lattice in a real or ordinary space, that is the space defined by the coordinates, whereas reciprocal lattice is a ಲ್ಯಾಟಿಸ್ ಇನ್ ದ ರೆಸಿಪ್ರೋಕಲ್ ಸ್ಪೇಸ್ ಅಸೋಸಿಯೇಟೆಡ್ ವಿತ್ ಕೆ ಸ್ಪೇಸ್ ಆರ್ ಫೋರಿಯರ್ ಸ್ಪೇಸ್. ಸೊ ಈಗ ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂದರೆ ಏನು, ಆರ್ಡಿನರಿ ಸ್ಪೇಸು, ರಿಯಲ್ ಸ್ಪೇಸ್ ಅಂದರೆ ಏನು ಅಂಥೇಳಿ ನಾನು
ಕ್ರಿಸ್ಟಲ್ ಸ್ಟ್ರಕ್ಚರ್ ಆ್ಯಂಡ್ ಮಿಲ್ಲರ್ ಇಂಡಿಸಸ್ ಮಾಡಬೇಕಾದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಒನ್ಸ್ ಅದು ಆ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಕ್ರಿಸ್ಟಲ್ ಲ್ಯಾಟಿಸ್ ಅಂದರೆ ಏನು ಅಂತ, ರೆಸಿಪ್ರೊಕಲ್ ಲ್ಯಾಟಿಸ್ ಅಂದರೆ ಏನು ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾವು ಪಾಯಿಂಟ್ಸ್ ಆಫ್ ದ ಕ್ರಿಸ್ಟಲ್ ಲ್ಯಾಟಿಸ್ನ ಹೆಂಗೆ ಬರಿತೀವಿ, T is equals to MA plus NB plus BC ಅಂತ ಬರಿತೀವಿ, ವೇರ್ M N P ಆರ್ ಇಂಟೀಜರ್ಸ್. ಸೊ ಇದಕ್ಕೆ ರೆಸಿಪ್ರೊಕಲ್ ಲ್ಯಾಟಿಸ್ನ ಹೆಂಗೆ ಬರಿತೀವಿ, reciprocal lattice or points or reciprocal lattice vectors are defined by G is equals to H A star plus B K B bar B star plus L C star ಅಂತ ಬರಿತೀವಿ. ಸೊ ಇದು G is equals to H A star plus K B star plus L C star ಅಂತ ಬರಿತೀವಿ. ಇದು G ಅನ್ನೋದು ರೆಸಿಪ್ರೊಕಲ್ ಲ್ಯಾಟಿಸ್, T ಅನ್ನೋದು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಬರಿತೀವಿ. ಓಕೆ, ಸೊ ದೆನ್ ವೇರ್ H K L ಆರ್ ಕಾಲ್ಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್. ಸೊ H K Lನ ಕಮ ಹಾಕಿ ಬರೆದ್ರೆ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಅಂತ ಹೇಳ್ತೀರಿ, ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಹೇಳ್ತೀರಿ. ಸಪೋಸ್ ನೀವು H K Lನ ಕಮ ಹಾಕ್ಲಾರ್ದಂಗೆ ಜಸ್ಟ್ H K L ಅಂತ ಬರೆದ್ರೆ ಅದನ್ನು ನಾವು ಮಿಲ್ಲರ್ ಇಂಡಿಸಿಸ್ ಅಂತ ಕರಿತೀವಿ. ಓಕೆ, ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಇಸ್ ಸೆಲ್ಫ್ ರೆಸಿಪ್ರೊಕಲ್ ವೆರಾಸ್ BCC ಆ್ಯಂಡ್ FCC ಲ್ಯಾಟಿಸಸ್ ಆರ್ ರೆಸಿಪ್ರೊಕಲ್ ಟು ಈಚ್ ಅದರ್. ಸೊ ನಾನಿದು ರೆಸಿಪ್ರೊಕಲ್ ಲ್ಯಾಟಿಸ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಂಪಲ್ ಕ್ಯೂಬಿಕ್ಕಿಗೆ ರೆಸಿಪ್ರೊಕಲ್ ಲ್ಯಾಟಿಸ್ ಏನು, ಸಿಂಪಲ್ ಕ್ಯೂಬಿಕ್ಕೆ ಬರುತ್ತೆ. BCCಗೆ ರೆಸಿಪ್ರೊಕಲ್ ಲ್ಯಾಟಿಸು FCC ಇರುತ್ತೆ, FCCಗೆ ರೆಸಿಪ್ರೊಕಲ್ ಲ್ಯಾಟಿಸು BCC ಇರುತ್ತೆ. SC ಅಂದರೆ ಸಿಂಪಲ್ ಕ್ಯೂಬಿಕ್, BCC ಅಂದರೆ ಬಾಡಿ ಸೆಂಟರ್ ಕ್ಯೂಬಿಕ್, FCC ಅಂದರೆ ಫೇಸ್ ಸೆಂಟರ್ ಕ್ಯೂಬಿಕ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬ್ರ್ಯಾಗ್ಸ್ ಲಾ is also expressed as in vector ಫಾರ್ಮ್ನಲ್ಲಿ ನಾವೇನಂತ ಬರಿತೀವಿ, 2k into g plus g square is equals to 0 ಅಂತ ಬರಿತೀವಿ, where delta k is equals to g. ಸೊ ಇದನ್ನು ನಾವು ಲಾವೆಸ್ ಮೆಥಡಿಂದ ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಕ್ಷನ್ನಲ್ಲಿ ಇದು ಹೆಂಗೆ ಬಂತು ಈಕ್ವೇಷನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ಬ್ರ್ಯಾಗ್ಸ್ ಲಾ ಅಂತ ಬಂದರೆ ಈ ಈಕ್ವೇಷನ್ನು ನೆನ್ಪಿಟ್ಕೊಳ್ರಿ. ಓಕೆ, ಸೊ ದೆನ್ ವಿಲ್ ಸಿ ದ KSET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನು ಬಂದಿದೆ ಅಂತ ನೋಡೋಣ. ಸೊ KSET 2016ನಲ್ಲಿ ದ ವಿಗ್ನರ್ ಸೀಡ್ ಸೆಲ್ ಫಾರ್ ಎನಿ 2-dimensional Brevis ಲ್ಯಾಟಿಸ್ ಈಸ್. ಸೊ ವಿಗ್ನರ್ ಸೀಡ್ ಸೆಲ್ ಅಂತಂದೇಳಿ ಕರಿತೀವಿ. ಸೊ ಅದನ್ನು 2-dimensional ಲ್ಯಾಟಿಸ್ಗೆ ಏನು ಬರುತ್ತೆ ಶೇಪ್ ಅಂತ ಕೇಳಿದ್ದಾರೆ. ಸ್ಕ್ವಯರ್, ಟ್ರಯಾಂಗಲ್, ಹೆಕ್ಸಾಗನಲ್ ಆರ್ ರೆಕ್ಟ್ಯಾಂಗಲ್, ಬೋತ್ A and B. ಸೊ ಇಲ್ಲಿ ಇದಕ್ಕೆ ಏನಿದೆ ಅಂತ ಅಂದರೆ, ಸಪೋಸ್ ನಮಗೆ ಇಲ್ಲಿ ಪಾಯಿಂಟ್ಸ್ ಏನಿದೆ, ನಾನು ಬ್ಲ್ಯಾಕ್ ಡಾಟ್ಸ್ನಲ್ಲಿ ಏನು ಡ್ರಾ ಮಾಡಿದ್ದೀನಿ, ದಟ್ ಆರ್ ಕಾಲ್ಡ್ ಆಸ್ ಲ್ಯಾಟಿಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಆ ಲ್ಯಾಟಿಸ್ ಪಾಯಿಂಟ್ಸ್ಗೆ ಡ್ರಾ ಸ್ಟ್ರೇಟ್ ಲೈನ್ಸ್ ಫ್ರಮ್ ದ ಸೆಂಟ್ರಲ್ ಆಟಮ್ ಟು ಆಲ್ ಆಫ್ ಇಟ್ಸ್ ನೈಬರ್ಸ್ ಡಾಟೆಡ್ ಲೈನ್ಸ್. ಸೊ ಸೆಂಟ್ರಲ್ ಆಟಮಿಂದ ನೀವು ನೋಡ್ಬೋದು ಡಾಟೆಡ್ ಲೈನ್ಸ್ ಡ್ರಾ ಮಾಡಿದ್ದೀನಿ ನಾನು. ಸೊ ಡಾಟೆಡ್ ಲೈನ್ಸ್ನ ಡ್ರಾ ಮಾಡಿದ್ದೀನಿ, ಎಲ್ಲ ಇದಕ್ಕೂ ಡಾಟೆಡ್ ಲೈನ್ಸ್ನ ಡ್ರಾ ಮಾಡಿದ್ದೀನಿ. ಓಕೆ, ದೆನ್ ಡ್ರಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಡಾಟೆಡ್ ಲೈನ್ಸ್, ಸಾಲಿಡ್ ಲೈನ್ಸ್. ಸೊ ಈಗ ಇಲ್ಲಿಂದ ಏನು ನಾನು ಇದು ಡಾಟೆಡ್ ಲೈನ್ಸ್ ಏನು ಡ್ರಾ ಮಾಡಿದ್ದೀನಲ್ಲ, ಈ ಡಾಟೆಡ್ ಲೈನ್ಸ್ಗೆ ಏನು ಈಗ ಪರ್ಪೆಂಡಿಕ್ಯುಲರ್ ಲೈನ್ಸ್ ಡ್ರಾ ಮಾಡಬೇಕು. ಸೊ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಡಾಟೆಡ್ ಲೈನ್ಸ್, ಮಿಡ್ ಪಾಯಿಂಟ್ ಆಫ್ ದ ಡಾಟೆಡ್ ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ. ಹಿಂಗೊಂದು ಬೇರೆ ಕಲರ್ ತೊಗೊತೀನಿ ಒಂದು ನಿಮಿಷ. ಸೊ ಈಗ ಹಿಂಗೊಂದು ಡ್ರಾ ಮಾಡ್ತೀರಿ ಪರ್ಪೆಂಡಿಕ್ಯುಲರ್, ಇದಕ್ಕೆ ಹಿಂಗೆ ಡ್ರಾ ಮಾಡ್ತೀರಿ, ಇದಕ್ಕೆ ಹಿಂಗೆ ಡ್ರಾ ಮಾಡ್ತೀರಿ, ಇದಕ್ಕೆ ಹಿಂಗೆ ಡ್ರಾ ಮಾಡ್ತೀರಿ, ಇದಕ್ಕೆ ಹಿಂಗೆ ಡ್ರಾ ಮಾಡ್ತೀರಿ, ಇದಕ್ಕೆ ಹಿಂಗೆ ಡ್ರಾ ಮಾಡ್ತೀರಿ. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ನಮಗೇನು ಬರುತ್ತೆ, ದ ವಿಗ್ನರ್ ಸೀಡ್ ಸೆಲ್ ಈಸ್ ಇನ್ಸೈಡ್ ದ ಸಾಲಿಡ್ ಲೈನ್ಸ್. ಸೊ ಏನು ಒಳಗಡೆ ಸಾಲಿಡ್ ಲೈನ್ಸ್ ಗ್ರೀನ್ ಕಲರ್ ನಾನು ಡ್ರಾ ಮಾಡಿದ್ದೀನಿ, ಅದ್ರ ಒಳಗಡೆ ನಮಗೆ ವಿಗ್ನರ್ ಸೀಡ್ಸ್ ಸೆಲ್ಲು ಕಾಣಿಸುತ್ತೆ. ವೆನ್ ಡನ್ ಫಾರ್ ಆಲ್ 2-dimensional Brevis ಲ್ಯಾಟಿಸಸ್ ವಿ ಫೈಂಡ್ ದಟ್ ದೇರ್ ಕ್ಯಾನ್ ಬಿ ಓನ್ಲಿ ಹೆಕ್ಸಾಗನಲ್ ಆರ್ ರೆಕ್ಟ್ಯಾಂಗ್ಯುಲರ್ ವಿಗ್ನರ್ ಸೀಡ್ ಸೆಲ್. ಸೊ ಇವಾಗ ನಾನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಕನ್ಸ್ಟ್ರಕ್ಷನ್ ಮಾಡಿದ್ರೆ ನನಗೆ ಯಾವ ಶೇಪ್ ಬಂದಿದೆ, ಇಲ್ಲಿ ಗ್ರೀನ್ ಕಲರ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಹೆಕ್ಸಾಗನಲ್ ಶೇಪ್ ಬಂದಿದೆ. ಸೊ ಈಗ ನಾವು ವಿಗ್ನರ್ ಸೀಡ್ ಸೆಲ್ಲು ಡ್ರಾ ಮಾಡಿದಾಗ ಯಾವುದೇ ಕ್ರಿಸ್ಟಲ್ಸ್ ಬ್ರೆವಿಸ್ ಲ್ಯಾಟಿಸ್ಗೂ ನಾವು ಡ್ರಾ ಮಾಡಿದ್ರೆ ನಮಗೆ ಬರೋ ಶೇಪ್ ಏನು ಹೆಕ್ಸಾಗನಲ್ ಆರ್ ರೆಕ್ಟ್ಯಾಂಗಲ್ ಶೇಪೇ ಬರುತ್ತೆ. ಸೊ ಇಲ್ಲಿ ನಮಗೆ ಬಂದಿರೋ ಶೇಪ್ ಏನು ಹೆಕ್ಸಾಗನಲ್ ಶೇಪ್. ಸೊ ಅದಕ್ಕೆ ಹೆಕ್ಸಾಗನಲ್ ಅಂತ ಅಂದರೆ ವಿ ಕ್ಯಾನ್ ಟೇಕ್ ಆಪ್ಷನ್ C ಇಸ್ ಅ ಕರೆಕ್ಟ್ ಆನ್ಸರ್. ಹೆಕ್ಸಾಗನಲ್ ಆರ್ ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ. ಸೊ ಈ ಕ್ವೆಶನ್ನ ಯಾವಾಗ ಕೇಳಿದ್ದಾರೆ, KSET 2016ನಲ್ಲಿ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ಓಕೆ. ದೆನ್ ನೆಕ್ಸ್ಟ್ ಕ್ವೆಶನ್, ದ ಲಾ ಕಂಡೀಷನ್ ಫಾರ್ ಎಕ್ಸ್ರೇ ಡಿಫ್ರಾಕ್ಷನ್ ಈಸ್. ಸೊ ಲಾ ಕಂಡೀಷನ್ ಫಾರ್ ಎಕ್ಸ್ರೇ ಡಿಫ್ರಾಕ್ಷನ್ ಕೇಳಿದ್ದಾರೆ. ಸೊ ವೇರ್ G ಇಸ್ ಅ ರೆಸಿಪ್ರೊಕಲ್ ಲ್ಯಾಟಿಸ್ ವೆಕ್ಟರ್. ಸೊ ಈಗ ನಾನು ಪ್ರೀವಿಯಸ್ ಬ್ರ್ಯಾಗ್ಸ್ ಈಕ್ವೇಷನ್ ಬರೀಬೇಕಾದ್ರೆ ಇಲ್ಲಿ ಬರ್ತಿದ್ದೀನಿ 2kg + g² = 0 ಅಂತ ಬರ್ತಿದ್ದೀನಿ. ಬಟ್ ಇಲ್ಲಿದು ಆಪ್ಷನ್ಸು ನೋಡಿದ್ರೆ ಮತ್ತೆ ಕನ್ಫ್ಯೂಸ್ ಆಗಬೇಡ್ರಿ. ಸೊ ಇದ್ರದ್ದು ಹೆಂಗೆ ಬಂತು ಅಂತ ಹೇಳಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಫಿಗರ್ನ ಅಬ್ಸರ್ವ್ ಮಾಡಿರಿ.
In crystallography, the Laurent's equation give three conditions for incident waves to be diffracted by a crystal lattice. ಸೊ ಕ್ರಿಸ್ಟಲೋಗ್ರಫಿನಲ್ಲಿ ಏನು ಇನ್ಸಿಡೆಂಟ್ ರೇಸ್ ಬಂದುಬಿಟ್ಟು ರಿಫ್ರಾಕ್ಟೆಡ್ ಆಗಬೇಕು ಅಂದರೆ ಕ್ರಿಸ್ಟಲ್ ಲ್ಯಾಟಿಸಿಂದ 3 ಪಾಯಿಂಟ್ಸ್ನ ನಾವು ನೋಡ್ತೀವಿ. ದೇ ವರ್ ನೇಮ್ಡ್ ಆಫ್ಟರ್ ಫಿಸಿಸಿಸ್ಟ್ ಮ್ಯಾಕ್ಸ್ ಒನ್ ಲೋವೆ. ಸೊ ಲೋವೆ ಡಿಸ್ಕವರ್ ಮಾಡಿದ್ದಕ್ಕೆ ನಾವು ಅದನ್ನು ಲಾವೆಸ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ಸೊ ದೇ ರೆಡ್ಯೂಸ್ ಟು ಬ್ರಾಗ್ಸ್ ಲಾ. ನಾವೀಗ ಲಾವೆಸ್ ಈಕ್ವೇಷನ್ಸ್ ಏನು ಬರುತ್ತೆ ಅದನ್ನೇ ನಾವು ಬ್ರಾಗ್ಸ್ ಲಾಗೆ ರೆಡ್ಯೂಸ್ ಮಾಡ್ತೀವಿ. Take ki to be the wave vector for the incoming incident beam and k naught to be the wave vector for the outgoing beam. So ಈಗ k naught and k out ತಗೊಂತೀವಿ ನಾವು incoming and outgoing. So k naught minus ki, that is delta k, is the scattering vector and measures the changes between the two wave vectors. ಸೊ ನಮಗೆ ಕೆ ನಾಟ್ ಮೈನಸ್ ಕೆ ಐ ತೊಗೊಂಡ್ರೆ ಏನು ಬರುತ್ತೆ, ಡೆಲ್ಟಾ ಕೆ ಬರುತ್ತೆ. ಸೊ ಡೆಲ್ಟಾ ಕೆ ಏನು ರಿಪ್ರೆಸೆಂಟ್ ಮಾಡುತ್ತೆ, ಮೆಷರ್ಸ್ ದ ಚೇಂಜ್ ಬಿಟ್ವೀನ್ ದ ಟೂ ವೇವ್ ವೆಕ್ಟರ್ಸ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ನಾವೇನು ತೊಗೊತೀವಿ, ಎ ಬಿ ಸಿ ತೊಗೊತೀವಿ. ಟೇಕ್ ಎ ಬಿ ಸಿ ಟು ಬಿ ದ ಪ್ರಿಮಿಟಿವ್ ವೆಕ್ಟರ್ಸ್ ಆಫ್ ದ ಕ್ರಿಸ್ಟಲ್ ಲ್ಯಾಟಿಸ್. ದ 3 Laurent's conditions for the scattering vector or the Laurent conditions equations for integer values of a reflections reciprocal lattice indices are h, k, l are as follows. ಸೊ ಇವಾಗ ನಾವು ರೆಸಿಪ್ರೋಕಲ್ ಲ್ಯಾಟಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ರೆಸಿಪ್ರೋಕಲ್ ಲ್ಯಾಟಿಸ್ ಬರೀಬೇಕು ಅಂದರೆ ಎ ಇಂಟು ಡೆಲ್ಟಾ ಕೆ ಇಸ್ ಈಕ್ವಲ್ಸ್ ಟು 2πh ಅಂತ ಬರಿತೀವಿ. ಬಿ ಇಂಟು ಡೆಲ್ಟಾ ಕೆ ಇಸ್ ಈಕ್ವಲ್ಸ್ ಟು 2πh. ಸಿಮಿಲರ್ಲಿ ಸಿ ಇಂಟು ಡೆಲ್ಟಾ ಕೆ ಇಸ್ ಈಕ್ವಲ್ಸ್ ಟು 2πh, ವೆರ್ ಡೆಲ್ಟಾ ಕೆ ಅನ್ನೋದೇನು ಸ್ಕ್ಯಾಟ್ರಿಂಗ್ ವೆಕ್ಟರ್ ಅಂತ ಹೇಳ್ತೀವಿ. ಸೊ 2πh ಹೆಚ್ ಅನ್ನೋದು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಈಗ ಯೂಸ್ ಮಾಡ್ತೀವಿ ಇಲ್ಲಿ. ಸೊ 2π ಅದು ಡೆಲ್ಟಾ ಕೆ ಸ್ಕ್ಯಾಟ್ರಿಂಗ್ ವೆಕ್ಟರ್. ಎ ಬಿ ಸಿ ಅನ್ನೋದು ಏನು, ದೇ ಆರ್ ಪ್ರಿಮಿಟಿವ್ ವೆಕ್ಟರ್ಸ್ ಅಂತ ಹೇಳ್ತೀವಿ. These conditions say that the scattering vector must be oriented in the specific direction in relation to the primitive vectors of the crystal lattice. ಅಂದರೆ ಸ್ಕ್ಯಾಟ್ರಿಂಗ್ ವೆಕ್ಟರ್ ಏನಿದೆ ದೇ ಶುಡ್ ಬಿ ಓರಿಯೆಂಟೆಡ್ ಇನ್ ಸ್ಪೆಸಿಫಿಕ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಯಾವುದು ಡೈರೆಕ್ಷನ್, ನಾವು ಎ ಬಿ ಸಿ ಡೈರೆಕ್ಷನ್ನ ಸ್ಪೆಸಿಫಿಕ್ ಆಗಿ ತೋರಿಸ್ಬೇಕಾಗುತ್ತೆ ಅಂತ. ಪ್ರಿಮಿಟಿವ್ ವೆಕ್ಟರ್ಸ್ಗೆ ಹಿಂಗೆ ಬರುತ್ತೆ. ಸೊ ಸೇಮ್ ಅದೇ ರೀತಿ ಸ್ಕ್ಯಾಟ್ರಿಂಗ್ ವೆಕ್ಟರ್ಸ್ದು ಕೂಡ ಡೈರೆಕ್ಷನ್ ಸ್ಪೆಸಿಫಿಕ್ ಆಗಿರಬೇಕು ಅಂತ ಹೇಳ್ತೀವಿ. ಸೊ ರಿಲೇಷನ್ ಟು ಬ್ರಾಗ್ಸ್ ಲಾ. ಸೊ ಬ್ರಾಗ್ಸ್ ಲಾ ಹೆಂಗೆ ಬರಿತೀವಿ ಅಂತಂದರೆ, ಲೈಕ್ ಜಿನ ನಾವೇನಂತ ಬರಿತೀವಿ, ಹೆಚ್ ಎ ಪ್ಲಸ್ ಕೆ ಬಿ ಪ್ಲಸ್ ಎಲ್ ಸಿ ಇಸ್ ಅ ರೆಸಿಪ್ರೋಕಲ್ ಲ್ಯಾಟಿಸ್ ವೆಕ್ಟರ್. ವಿ ಹ್ಯಾವ್ ಇದನ್ನಲ್ಲಿ ಜಿನ ನಾವು ಜಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಜಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಎನ ನಾವೇನಂತ ಬರಿಬೋದು, 2πh ಅಂತ ಬರಿತೀರಿ. ಬಿನ 2πk ಅಂತ ಬರಿತೀರಿ. ಸಿನ 2πl ಅಂತ ಬರಿತೀರಿ. ಅದರಲ್ಲಿ 2π ಕಾಮನ್ ತೊಗೊಂಡ್ರೆ ನಮ್ಗೇನು ಬರುತ್ತೆ, 2π ಇಂಟು ಹೆಚ್ ಕೆ ಎಲ್ ಬರುತ್ತೆ, ಹೆಚ್ ಪ್ಲಸ್ ಕೆ ಪ್ಲಸ್ ಎಲ್. ಸೊ ಈಗ ಲಾವೆಸ್ ಈಕ್ವೇಷನ್ಸ್ ಬರಿಬೇಕು. ಸೊ ಲಾವೆಸ್ ಈಕ್ವೇಷನ್ಸ್ ಏನು ಸ್ಪೆಸಿಫೈ ಮಾಡುತ್ತೆ, ಡೆಲ್ಟಾ ಕೆ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 2π ಇಂಟು ಹೆಚ್ ಪ್ಲಸ್ ಕೆ ಪ್ಲಸ್ ಎಲ್ ಅಂತ ಬರಿತೀವಿ. ಈಗ ಡೆಲ್ಟಾ ಕೆ ಇಸ್ ಈಕ್ವಲ್ಸ್ ಟು ನಾವು ಏನಂತ ಬರಿಬೋದು, ಜಿ ಅಂತ ಬರೀತೀರಿ. ಕೆ ನಾಟ್ ಮೈನಸ್ ಕೆ ಐ. ಸೊ ಕೆ ನಾಟ್ ಮೈನಸ್ ಕೆ ಐ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಕೆ ಅಂತ ಬರ್ತಿದ್ದೀರಿ, ಸ್ಕ್ಯಾಟ್ರಿಂಗ್ ವೆಕ್ಟರ್. ಸೊ ಸ್ಕ್ಯಾಟ್ರಿಂಗ್ ವೆಕ್ಟರ್ನಲ್ಲಿ ಡೆಲ್ಟಾ ಕೆನ ಈಕ್ವಲ್ ಟು ಜಿ ಅಂತ ತೊಗೊಂಡ್ರೆ ಇದನ್ನು ನಾವು ಜಿ ಅಂತ ತೊಗೊತೀವಿ. ಸೊ ಕೆ ನಾಟ್ ಇಸ್ ಮೈನಸ್ ಕೆ ಐ ಇಸ್ ಈಕ್ವಲ್ಸ್ ಟು ಜಿ ಅಂತ ಅಂದರೆ ನಾವು ಕೆ ನಾಟ್ನ ಏನಂತ ಬರಿಬೋದು, ಕೆ ಐ ಪ್ಲಸ್ ಜಿ. ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಕೆ ಐ ಪ್ಲಸ್ ಜಿ ಹೋಲ್ ಇಸ್ ಈಕ್ವಲ್ಸ್ ಟು ಕೆ ನಾಟ್ ಅಂತ ಬರಿತೀವಿ. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, ಕೆ ಐ ಸ್ಕ್ವೇರ್, ಜಸ್ಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಕೆ ಐ ಸ್ಕ್ವೇರ್ ಪ್ಲಸ್ 2ki ಇಂಟು ಜಿ ಪ್ಲಸ್ ಜಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕೆ ನಾಟ್ ಸ್ಕ್ವೇರ್ ಅಂತ ಬರಿತೀವಿ. ಇಲ್ಲಿ ಕೆ ಐ ಸ್ಕ್ವೇರು ಈಕ್ವಲ್ ಟು ಕೆ ನಾಟ್ ಸ್ಕ್ವೇರ್. ಸೊ ಯಾಕಂದರೆ ಎಲಾಸ್ಟಿಕ್ ಸ್ಕ್ಯಾಟ್ರಿಂಗ್ ಆದಾಗ ಕಂಪ್ಲೀಟಾಗಿ ಡಿಫ್ರಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಕೆ ಐ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕೆ ನಾಟ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ಎರಡು ಕ್ಯಾನ್ಸಲ್ ಆಗೋಗುತ್ತೆ. ಮತ್ತು ಇನ್ನೊಂದು ಏನು ಬರಿತೀರಿ, 2k ನಮ್ಗೆ ಉಳಿಯೋದೇನು ಇಲ್ಲಿ 2kg ಪ್ಲಸ್ ಜಿ ಸ್ಕ್ವೇರ್ ಈಕ್ವಲ್ ಟು 0 ಉಳಿಯುತ್ತೆ. ಈಗ ಜಿ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 2kg ಈಕ್ವಲ್ ಟು ಮೈನಸ್ ಜಿ ಸ್ಕ್ವೇರ್ ಅಂತ ಬರಿತೀವಿ. ಲ್ಯಾಟಿಸ್ನಲ್ಲಿ ಏನಿರುತ್ತೆ, ರೆಸಿಪ್ರೋಕಲ್ ಲ್ಯಾಟಿಸ್ ಇಸ್ ಈಕ್ವಲ್ ಟು ದ ಲ್ಯಾಟಿಸ್ ಅಂತ ಹೇಳ್ತೀವಿ. ಸೊ ನೆಗೆಟಿವ್ ರೆಸಿಪ್ರೋಕಲ್ ಲ್ಯಾಟಿಸ್ ವೆಕ್ಟರ್ ಈಸ್ ಸ್ಟಿಲ್ ಅ ರೆಸಿಪ್ರೋಕಲ್ ಲ್ಯಾಟಿಸ್ ವೆಕ್ಟರ್. ಸೊ ಇಲ್ಲಿ ಮೈನಸ್ ಜಿ ಇಸ್ ಈಕ್ವಲ್ಸ್ ಟು ಪ್ಲಸ್ ಜಿ ಅಂತ ಹೇಳ್ತೀವಿ. ಸೊ ಮೈನಸ್ ಜಿ ಈಕ್ವಲ್ ಟು ಪ್ಲಸ್ ಜಿ ಅಂತ ಆದರೆ ನಾವು ಇದನ್ನು ಏನಂತ ಬರಿಬೋದು, 2kg ಇಸ್ ಈಕ್ವಲ್ಸ್ ಟು ಜಿ ಸ್ಕ್ವೇರ್ ಅಂತ ಬರಿತೀರಿ. ಸೊ ಇದನ್ನು ಏನು ಲಾವೆಸ್ ಕಂಡೀಷನ್ ಅಂತ ಬರಿತೀವಿ. ಸೊ ಅದೇ ಬಂದಿರೋದಿಲ್ಲಿ 2kg ಇಂಟು ಜಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ರೆಡ್ಯೂಸಸ್ ಟು ಬ್ರಾಗ್ಸ್ ಲಾ. ಸೊ ಅದನ್ನು ನಾವು ಬ್ರಾಗ್ಸ್ ಲಾ ಅಂತ ಕೂಡ ರೆಡ್ಯೂಸ್ ಮಾಡ್ತೀವಿ. ಸೊ ಈ ಕ್ವೆಶನ್ ಕೂಡ KSET 2016ನಲ್ಲೇ ಕೇಳಿರೋದು. ಸೊ ದಟ್ ಈಸ್ 2kg ಇಸ್ ಈಕ್ವಲ್ಸ್ ಟು ಜಿ ಸ್ಕ್ವೇರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಎಕ್ಸ್ರೇ ರಿಲೇಟೆಡ್ ಟಾಪಿಕ್ಕು. ಸೊ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ನಲ್ಲಿ
ಇನ್ನು ಏನು ಬ್ಯಾಂಡ್ ಥಿಯರಿ, ಫ್ರೀ ಎಲೆಕ್ಟ್ರಾನ್ ಥಿಯರಿ ಇದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಏನು ಥ್ಯಾಂಕ್ ಯು. ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ. ಸೊ ಎಕ್ಸಾಮ್ ಡೇಟ್ಸು ನಿಯರ್ ಬೈ ಬರ್ತಾ ಇದೆ. ಐ ಥಿಂಕ್ ನಿಮ್ಮ ಪ್ರಿಪ್ರೇಷನ್ಸ್ ಕೂಡ ಎಲ್ಲನೂ ಆಗಿದೆ ಆಲ್ಮೋಸ್ಟ್ ಅಂತ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೋಪ್ ನಿಮಗೆ ನನ್ನ ವೀಡಿಯೋಸ್ ಹೆಲ್ಪ್ಫುಲ್ ಆಗಿದೆ ನಿಮ್ಮ ಪ್ರಿಪ್ರೇಷನ್ಸ್ನಲ್ಲಿ ಅಂತ ಅಂದ್ಕೊತೀನಿ. ಸೊ ಆ್ಯಕ್ಚುಲಿ ನಾನು ಜಸ್ಟ್ ನಾನು ಕೆ-ಸೆಟ್ ಪ್ರಿಪ್ರೇಷನ್ ಮಾಡಬೇಕಾದಾಗ ಏನು ವೀಡಿಯೋಸ್ ಮಾಡಿದ್ದೆ, ವೀಡಿಯೋಸ್ ಅಲ್ಲ, ನಾನು ಏನು ನೋಟ್ಸ್ ಮಾಡ್ಕೊಂಡಿದ್ದೆ, ಆ ನೋಟ್ಸು ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ರೆಗ್ಯುಲರ್ ಕ್ಲಾಸಸ್ ಅಂತೇನು ಮಾಡಿಲ್ಲ ನಾನು. ಜಸ್ಟ್ ನನ್ನ ನೋಟ್ಸ್ ಯಾರಿಗಾದ್ರೂ ಹೆಲ್ಪ್ ಆದರೆ ಅದು ನನ್ನ ನೋಟ್ಸ್ ಬರೆದಿದ್ದಕ್ಕೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಿಪ್ರೇಷನ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.